ನಮಸ್ಕಾರ ಎಲ್ಲರಿಗೂ. ನಾವು ಈ ಹಿಂದಿನ ವಿಡಿಯೋದಲ್ಲಿ ಸಂವಿಧಾನದ ಭಾಗ 2 ಪೌರತ್ವಕ್ಕೆ ಸಂಬಂಧಿಸಿದಂತೆ ಅದು ಪೌರತ್ವ ಸಿಟಿಜನ್ಶಿಪ್ಗೆ ಸಂಬಂಧಿಸಿದಂತೆ ವಿಧಿ 5ರಿಂದ 10 ಬಗ್ಗೆ ಚರ್ಚೆ ಮಾಡಿವಿ. ಇವತ್ತು ವಿಧಿ 11 ಬಗ್ಗೆ ಚರ್ಚೆ ಮಾಡೋಣ. ವಿಧಿ 11 ಬಗ್ಗೆ ಚರ್ಚೆ ಮಾಡೋಣ. ವಿಧಿ 11 ಏನು ಹೇಳ್ತೈತೆ ಅನ್ನೋದನ್ನು ನೋಡ್ಕೊತ ಹೋಗೋಣ. ವಿಧಿ 11 ಇದೇನು ಮಾಡ್ತೈತಿ ಅಂದರೆ ಸಂವಿಧಾನ ಸಂಸತ್ತಿಗೆ, ಇದು ನಮ್ಮ ಸಂಸತ್ತು ಪಾರ್ಲಿಮೆಂಟು, ಸಂಸತ್ತಿಗೆ ನೀಡಿರುವ ಪೌರತ್ವಕ್ಕೆ ಸಂಬಂಧಿಸಿದಂತೆ ಅಧಿಕಾರಗಳ ಬಗ್ಗೆ ಹೇಳ್ತೈತಿ. ಪೌರತ್ವಕ್ಕೆ ಸಂಬಂಧಿಸಿದಂತೆ ಅಧಿಕಾರಗಳ ಬಗ್ಗೆ ಹೇಳ್ತೈತಿ. ಯಾವುದು? ವಿಧಿ 11. ದ ಪವರ್ಸ್ ಆಫ್ ದಿ ಪಾರ್ಲಿಮೆಂಟ್ ರಿಗಾರ್ಡಿಂಗ್ ದಿ ಸಿಟಿಜನ್ಶಿಪ್ ಅಂಥೇಳಿ ಡಿಫೈನ್ ಮಾಡ್ತೈತಿ. ಯಾವುದು? ವಿಧಿ 11. ಅದೇನು ಸ್ಟೇಟ್ಮೆಂಟ್ ಅಂತೇಳಿ ನೋಡೋಣ. ಅದರ ವಿವರಣೆಯನ್ನು 1 by 1 ನೋಡೋಣ. ವಿಧಿ 11 ಹೇಳ್ತೈತಿ, ಪಾರ್ಲಿಮೆಂಟ್ ಟು ರೆಗ್ಯುಲೇಟ್ ದಿ ರೈಟ್ ಆಫ್ ಸಿಟಿಜನ್ಶಿಪ್ ಬೈ ಲಾ. ಕಾನೂನುಗಳನ್ನು ಮಾಡುವ ಮೂಲಕ ಸಂಸತ್ತು ಪೌರತ್ವವನ್ನು ನಿಯಂತ್ರಿಸುತ್ತೈತಿ. ಪೌರತ್ವವನ್ನು ನಿಯಂತ್ರಿಸುತ್ತದೆ. ಏನು? ಬೈ ಮೇಕಿಂಗ್ ಲಾ. ಕಾನೂನುಗಳನ್ನು ಮಾಡುವ ಮೂಲಕ ಏನು? ಪೌರತ್ವವನ್ನು ನಿಯಂತ್ರಿಸುವ ಅಧಿಕಾರ ಯಾರಿಗೆ ಐತಿ ಅಂತಂದರೆ ಸಂಸತ್ತಿಗೆ ಐತಿ. ಅಂತಂದ್ರೆ ಈಗೇನು ನಾವು ವಿಧಿ 5ರಿಂದ 10 ಏನು ಕಲ್ತೀವಲ್ಲ, ಇದರಲ್ಲಿ ಯಾವ ವಿಧಿಯೂ ಕೂಡ ಸಂಸತ್ತಿಗೆ ಕಾನೂನು ಮಾಡಲಾರದಂತೆ ತಡೆಯುವ ಅಧಿಕಾರ ಇಲ್ಲ. ಕಾನೂನು ಮಾಡದಂತೆ ತಡೆಯುವ ಅಧಿಕಾರ ಇಲ್ಲ. ಯಾಕಂತಂದರೆ ಸಂಸತ್ತು ಸುಪ್ರೀಂ ಇರ್ತೈತಿ. ಫಾರ್ ಎಕ್ಸಾಂಪಲ್ ಏನಾಗಿತ್ತು ಅಂತಂದರೆ, ಈ ಎಲ್ಲ 5ರಿಂದ 10 ವಿಧಿಗಳು ಏನು ಮಾಡಿದ್ವು ಅಂತಂದ್ರೆ, ಸಂವಿಧಾನ ಜಾರಿಗೆ ಬರುವ ಸಂದರ್ಭದಲ್ಲಿ ಯಾರು ಭಾರತದ ಪೌರರಾಗಿರ್ತಾರೋ ಅನ್ನೋದನ್ನು ಡಿಫೈನ್ ಮಾಡಿದ್ವಿ. ಆಮೇಲೆ ಇನ್ನು ಕೆಲವೊಂದಿಷ್ಟು ವಿಷಯಗಳನ್ನು ಹಾಗೆ ಬಿಟ್ಟು, ಏನಪ್ಪ ಅಂತಂದ್ರೆ ಮುಂದೆ ಪೌರತ್ವವನ್ನು ಪಡೆಯುವುದು ಹೇಗೆ, ಆಮೇಲೆ ಕಳೆದುಕೊಳ್ಳುವುದು ಹೇಗೆ, ಇವ್ಯಾವ ವಿಷಯಗಳ ಬಗ್ಗೆ ಚರ್ಚೆನೇ ಆಗಲಿಲ್ಲ. ಅದಕ್ಕೆ ಏನು ಮಾಡಿದ್ರು ಅಂತಂದರೆ, ಸಂಸತ್ತಿಗೆ ಅಧಿಕಾರ ಕೊಟ್ಟರು. ಮುಂದೆ ಬರುವ ಸಮಸ್ಯೆಗಳ ಬಗ್ಗೆ ನೀವೇ ಪರಿಹಾರ ಪಡ್ಕೋರಿ, ಅದಕ್ಕೆ ಬೇಕಾಗಿರ್ತಕ್ಕಂಥ ಕಾನೂನುಗಳನ್ನು ನೀವೇ ಮಾಡ್ಕೋರಿ ಅಂತೇಳಿ ಸಂಸತ್ತಿಗೆ ಅಧಿಕಾರ ಕೊಟ್ಟರು. ಆ ಸಂಸತ್ತಿನ ಅಧಿಕಾರವೇ ಏನಪ್ಪ ಅಂತಂದ್ರೆ, ಪೌರತ್ವವನ್ನು ರೆಗ್ಯುಲೇಟ್ ಮಾಡೋಕ್ಕೆ ಕಾನೂನುಗಳನ್ನು ತೊಗೊಂಡು ಬರುವ ಅಧಿಕಾರ ಅದು ಸಂಸತ್ತಿಗೆ ಇರೋದು. ಸಂವಿಧಾನದ ಯಾವುದೇ ವಿಧಿ ಕೂಡ ಈ ಸಂಸತ್ತಿನ ಅಧಿಕಾರವನ್ನು ಮೊಟಕುಗೊಳಿಸುವ ಹಾಗಿಲ್ಲ. ಈ ಅಧಿಕಾರವನ್ನು ಯಾಕೆ ಕೊಟ್ಟರು ಅನ್ನೋದನ್ನು ನೋಡೋದಾದ್ರೆ, ಒಂದನೇದು, ಮುಂದೆ ಸಂಭವಿಸುವ ಅಥವಾ ಉಂಟಾಗುವ ಸಮಸ್ಯೆಗಳಿಗೆ ಪರಿಹಾರ ಸಿಗಲಿ ಅಂತೇಳಿ. ಉಂಟಾಗುವ ಸಮಸ್ಯೆಗಳಿಗೆ ನೀವೇ ಪರಿಹಾರ ಕಂಡುಕೊಳ್ರಿ ಅಂತೇಳಿ ಈ ಕಾನೂನನ್ನು ಅಥವಾ ಈ ವಿಧಿಯನ್ನು ಸಂವಿಧಾನಕ್ಕೆ ಸೇರ್ಪಡೆ ಮಾಡಿದರು ಅಂತಲೇ ಹೇಳ್ಬೋದು. ಯಾಕಂತಂದರೆ ಈಗ ಭಾರತಕ್ಕೆ ಕೆಲವೊಂದಿಷ್ಟು ಜನ ಮೈಗ್ರೇಟ್ಸ್ ಬಂದರು. ಅವರಿಗೆ ಯಾವ ರೀತಿ ಪೌರತ್ವವನ್ನು ಕೊಡಬೇಕು ಅನ್ನೋದು ಹೇಳಿಲ್ಲ. ಆಮೇಲೆ ಕೆಲವೊಂದಿಷ್ಟು ಭೂಭಾಗಗಳನ್ನು ನಾವು ಭಾರತಕ್ಕೆ ಸೇರ್ಪಡೆ ಮಾಡ್ಕೊಂಡಿವಿ. ಫಾರ್ ಎಕ್ಸಾಂಪಲ್ ಗೋವಾ, ಸಿಕ್ಕಿಂ ಈ ರೀತಿಯಾಗಿರ್ತಕ್ಕಂಥ ರಾಜ್ಯಗಳನ್ನು ನಾವು ಭಾರತಕ್ಕೆ ಸೇರ್ಪಡೆ ಮಾಡ್ಕೊಂಡ ನಂತರ ಆ ವ್ಯಕ್ತಿಗಳ ಪೌರತ್ವದ ಬಗ್ಗೆ ಹೇಳಿಲ್ಲ. ಗೋವಾದಾಗಿರ್ತಕ್ಕಂಥ ವ್ಯಕ್ತಿಗಳ ಪೌರತ್ವದ ಬಗ್ಗೆ ಸಂವಿಧಾನ ಜಾರಿಯಾಗುವ ಸಂದರ್ಭದಲ್ಲಿ ಹೇಳಿಲ್ಲ. ಹೀಗಾಗಿ ಏನಾಯಿತು ಅಂತಂದರೆ, ಇಂಥ ಸಮಸ್ಯೆಗಳು ಉಂಟಾಗಬಾರ್ದು ಅಂತೇಳಿ ಸಂಸತ್ತಿಗೆ ಅಧಿಕಾರ ಕೊಟ್ಟರು. ನೀವೇನು ಕಾನೂನು ಮಾಡಿ ಅದನ್ನು ರೆಗ್ಯುಲೇಟ್ ಮಾಡ್ತೀರಿ, ನಿಮಗೆ ಬಿಟ್ಟುಕೊಟ್ಟದ್ದು ಅಂತೇಳಿ. ಅದರ ಮೂಲಕನೇ ನಾವು ಕೆಲವೊಂದಿಷ್ಟು ಕಾನೂನುಗಳನ್ನು ಜಾರಿಗೆ ತೊಗೊಂಡ್ಬಂದ್ವಿ. ಅದ್ಯಾವುದಪ್ಪ ಅಂತಂದರೆ ಸಿಟಿಜನ್ಶಿಪ್ ಆ್ಯಕ್ಟ್ 1955, ಭಾರತದ ಪೌರತ್ವ ಕಾಯ್ದೆ 1955, ಸಿಟಿಜನ್ಶಿಪ್ ಆ್ಯಕ್ಟ್. ಇದನ್ನು ಮೊನ್ನೆ 2019 ತಿದ್ದುಪಡಿ ಮಾಡಿದರು. CAA ವಿರುದ್ಧ ದೇಶದಲ್ಲೆಲ್ಲ ಹೋರಾಟ ನಡೀತಲ್ಲ, ಅದೇ CAA ಕಾನೂನೇ ಇದು. ಸಿಟಿಜನ್ಶಿಪ್ ಆ್ಯಕ್ಟ್ ಇದು, ಅದೇ ಇದು. ಇದರಲ್ಲಿ ಏನು ಹೇಳ್ತಾರೆ ಅಂತಂದರೆ, ಯಾವ ರೀತಿ ಸಂವಿಧಾನದಲ್ಲಿ ಬಿಟ್ಟು ಹೋಗಿರ್ತಕ್ಕಂಥ ವಿಷಯಗಳನ್ನು ಪರಿಪೂರ್ಣವಾಗಿ ತುಂಬುತ್ತಾರೆ. ಏನು ಮಾಡ್ತಾರೆ ಅಂತಂದರೆ, ಒಬ್ಬ ವ್ಯಕ್ತಿ ಭಾರತದ ಪೌರತ್ವವನ್ನು ಯಾವ್ಯಾವ ರೀತಿ ಪಡ್ಕೊಳ್ಬಹುದು ಅನ್ನೋದನ್ನು ಕ್ಲಿಯರಾಗಿ ಬರ್ಕೋಂತ ಬರ್ತಾರೆ. ಜನನದ ಮೂಲಕ, ವಲಸೆಯ ಮೂಲಕ, ಹೀಗಂತೆ ಒಂದು 5 ರೀತಿ ವಿಧಾನಗಳನ್ನು ಹೇಳ್ತಾರೆ. ಯಾವ ವ್ಯಕ್ತಿ ಯಾವ ರೀತಿ ಸಂವಿಧಾನದಲ್ಲಿ ಪೌರತ್ವವನ್ನು ಪಡಿಬಹುದು ಅಂತೇಳಿ ಏನು ಬಿಟ್ಟು ಹೋಗಿತ್ತಲ್ಲ, ಅದನ್ನು 1955 ಕಾಯ್ದೆಯಲ್ಲಿ ಕ್ಲಿಯರಾಗಿ ಬರೀತಾರೆ. 5 ರೀತಿಯ ವಿಧಾನಗಳ ಬಗ್ಗೆ ಬರೀತಾರೆ. ಆಮೇಲೆ ಯಾವ ರೀತಿ ಯಾವ ರೀತಿ ಪೌರತ್ವವನ್ನು ಕಳ್ಕೊಳ್ತಾನೋ ಅನ್ನೋದನ್ನು ಕೂಡ ಬರೀತಾರೆ ಇದರಲ್ಲಿ 1955 ಈ ಕಾಯ್ದೆಯಲ್ಲಿ. ಅದಕ್ಕೆ ಇಂಥ ಕಾಯ್ದೆಗಳನ್ನು ತರುವುದರ ಸಲುವಾಗಿ ಏನು ಮಾಡಿದರು ಅಂತಂದ್ರೆ, ಆರ್ಟಿಕಲ್ 11ರಲ್ಲಿ ಸಂಸತ್ತಿಗೆ ಪವರನ್ನು ಕೊಟ್ಟರು. ಯಾವುದಕ್ಕೆ ಸಂಸತ್ತಿಗೆ ಪವರನ್ನು ಕೊಟ್ಟರು? ಆರ್ಟಿಕಲ್ 11ರಲ್ಲಿ ಪಾರ್ಲಿಮೆಂಟಿಗೆ ಪವರ್ ಕೊಟ್ಟರು. ಏನಂತೇಳಿ, ನೀವು ಸಂವಿಧಾನದಲ್ಲಿ ಹೇಳಿರ್ತಕ್ಕಂಥ ವಿಧಿಗಳನ್ನು ಬಿಟ್ಟು ಅಥವಾ ಪೌರತ್ವಕ್ಕೆ ಸಂಬಂಧಿಸಿದಂತೆ ಆ ಕ್ಷಣಕ್ಕೆ ಉದ್ಭವ ಆಗಿರ್ತಕ್ಕಂಥ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಳಲು ನೀವು ಕಾನೂನುಗಳನ್ನು ರೂಪಿಸಬಹುದು. ಈ ಕಾನೂನುಗಳನ್ನು ತಯಾರು ಮಾಡಿ ಅಥವಾ ಜಾರಿಗೊಳಿಸುವ ಮೂಲಕ ಸಮಸ್ಯೆಗೆ ಪರಿಹಾರ ಕಂಡುಕೊಡ್ರಿ ಅಂತೇಳಿ ಆರ್ಟಿಕಲ್ 11 ಹೇಳ್ತೈತೆ. ಆರ್ಟಿಕಲ್ 11ರ ಅಧಿಕಾರವನ್ನು ಸಂವಿಧಾನದ ಯಾವುದೇ ವಿಧಿಯೂ ಕೂಡ ಮೊಟಕುಗೊಳಿಸುವಂತಿಲ್ಲ ಅಂತೇಳಿ ಅವರೇ ಹೇಳ್ತಾರೆ. ಸಂವಿಧಾನದಲ್ಲೇ ಹೇಳ್ತೈತಿ. ಅಂದರೆ ಯಾವುದೇ ವಿಧಿ ಅಂತಂದ್ರೆ ಈಗ ಮೇಲೆ ಏನು ಕಲ್ತೀವಲ್ಲ 5ರಿಂದ 10, ಈ 10ನೇ ವಿಧಿಗಳಲ್ಲಿ ಯಾವೂ ಕೂಡ
ಸಂಸತ್ತಿನ ಅಧಿಕಾರವನ್ನು ಮೊಟಕುಗೊಳಿಸುವಂತಿಲ್ಲ. ಸಂಸತ್ತಿನ ಅಧಿಕಾರ ಏನಿದೆ, ಪೌರತ್ವಕ್ಕೆ ಸಂಬಂಧಿಸಿದಂತೆ ಕಾನೂನುಗಳನ್ನು ಜಾರಿ ಮಾಡುವ ಮೂಲಕ ಪೌರತ್ವವನ್ನು ಇಲ್ಲಿ ಬರೀತಾರೆ ನೋಡಿರಿ, ನಿಯಂತ್ರಣ ಮಾಡುವ ಅಧಿಕಾರ ಸಂಸತ್ತಿಗೆ ಇದೆ. ಅಂದರೆ ಯಾರಿಗೆ ನಾವು ಪೌರತ್ವವನ್ನು ಕೊಡಬೇಕು, ಯಾರಿಗೆ ನಾವು ಪೌರತ್ವವನ್ನು ಕೊಡಬಾರ್ದು ಅನ್ನೋದ್ರ ಬಗ್ಗೆ ತೀರ್ಮಾನ ಮಾಡುವ ಅಧಿಕಾರ ಸಂಸತ್ತಿಗೆ ಇದೆ. ಅಂದರೆ ನಾವು ಈಗೇನು ಪಡ್ಕೊಂಡಿವಲ್ಲ, ಈ ಪೌರತ್ವ ಸ್ಯಾಕ್ರೋಸ್ಯಾಂಕ್ಟ್ ಅಲ್ಲ, ಪವಿತ್ರವಾದದ್ದಲ್ಲ. ಅಂದರೆ ಇದನ್ನು ತಿದ್ದುಪಡಿ ಮಾಡಬಹುದು, ತೆಗೆದು ಹಾಕಬಹುದು, ಬದಲಾವಣೆ ಕೂಡ ಮಾಡಬಹುದು. ಈ ಎಲ್ಲ ಅಧಿಕಾರ ಸಂಸತ್ತಿಗಿದೆ. ಆರ್ಟಿಕಲ್ 11ರಲ್ಲಿ ಸಂಸತ್ತಿಗೆ ಕೊಡಮಾಡಿರ್ತಕ್ಕಂಥ ಅಧಿಕಾರಗಳು ಯಾವಪ್ಪ ಅಂತಂದ್ರೆ, ನಮಗೆ ನೀಡಲಾಗಿರ್ತಕ್ಕಂಥ ಪೌರತ್ವವನ್ನು ರೆಗ್ಯುಲೇಟ್ ಮಾಡೋದು. ಅಂತಂದ್ರೆ ನಮಗೆ ಕೊಟ್ಟಿರ್ತಕ್ಕಂಥ ಪೌರತ್ವ ಶಾಶ್ವತವಾದದ್ದಲ್ಲ, ಅದನ್ನು ತೆಗೆದುಹಾಕ್ಬೋದು, ರಿಪೀಲ್ ಮಾಡ್ಬೋದು, ಚೇಂಜ್ ಮಾಡ್ಬೋದು, ಅಲ್ಟರ್ ಮಾಡ್ಬೋದು, ಅಂದರೆ ಬದಲಾವಣೆ ಮಾಡ್ಬೋದು. ಈ ಎಲ್ಲ ಅಧಿಕಾರಗಳು ಯಾರಿಗಿದೆ ಅಂತಂದರೆ ಸಂಸತ್ತಿಗಿದೆ. ಈ ಸಂಸತ್ತಿಗೆ ಇದನ್ನು ಕೊಟ್ಟಿರ್ತಕ್ಕಂಥ ಅಧಿಕಾರವನ್ನು ಮೊಟಕುಗೊಳಿಸುವಂಗಿಲ್ಲ ಅಂತೇಳಿ ಆರ್ಟಿಕಲ್ 11 ಹೇಳ್ತೈತಿ. ಇಟ್ ಸೆಲ್ಫ್ ಡಿಕ್ಲೇರ್ ದಟ್ ನಥಿಂಗ್ ಇನ್ ದಿ ಕಾನ್ಸ್ಟಿಟ್ಯೂಷನ್ ಟು ಟರ್ಮಿನೇಟ್ ದಿ ಪವರ್ ಆಫ್ ದಿ ಪಾರ್ಲಿಮೆಂಟ್ ಟು ಮೇಕ್ ಅ ಲಾ ಆನ್ ದಿ ಸಿಟಿಜನ್ಶಿಪ್ ಅಂತ. ಅಂದರೆ ಸಿಟಿಜನ್ಶಿಪ್ ಪೌರತ್ವದ ಮೇಲೆ ಮಾಡುವ ಕಾಯ್ದೆಗಳನ್ನು ತರದ ರೀತಿಯಲ್ಲಿ ನೋಡಿಕೊಳ್ಳುವ ಯಾವುದೇ ವಿಧಿಗಳು ಕೂಡ ಭಾರತದ ಸಂವಿಧಾನದಲ್ಲಿ ಇಲ್ಲ ಅಂತೇಳಿ ಡಿಕ್ಲೇರ್ ಮಾಡ್ತೈತಿ. ಯಾವುದು ಸಂವಿಧಾನದ ಆರ್ಟಿಕಲ್ 11ನೇ ಡಿಕ್ಲೇರ್ ಮಾಡ್ತೈತಿ, ವಿಧಿ 11. ಇದಿಷ್ಟು ನೆನಪಿದರೆ ಸಾಕು, ಇದು ಆರ್ಟಿಕಲ್ 11ರ ಬಗ್ಗೆ. ಆಮೇಲೆ ಇನ್ನು ಮುಂದಿನ ವಿಡಿಯೋದಲ್ಲಿ ಪೌರತ್ವ ಸಂವಿಧಾನದಲ್ಲಿ ಬಿಟ್ಟು ಹೋಗಿರ್ತಕ್ಕಂಥ ವಿಷಯಗಳ ಮೇಲೆ ಕಾಯ್ದೆ ಮಾಡಿದ್ದಾರೆ ಪೌರತ್ವದ ಬಗ್ಗೆ. ಇದನ್ನು ಪೌರತ್ವದ ವಿಭಾಗವನ್ನು ಭಾಗ 2ನ ಅನ್ಕಂಪ್ಲೀಟೆಡ್ ಅಂತೇಳಿ ಕರೀತಾರೆ. ಅನ್ಕಂಪ್ಲೀಟೆಡ್ ಅಂದರೆ ಪರಿಪೂರ್ಣವಾದದ್ದಲ್ಲ ಅಂತ. ಅಂದರೆ ಕೆಲವೊಂದಿಷ್ಟು ಭಾಗವನ್ನು ಹಂಗೆ ಬಿಟ್ಟು ಹೋಗ್ಯಾರ. ಸಂವಿಧಾನದಲ್ಲಿ ಯಾವುದಾದ್ರೂ ಒಂದು ಭಾಗ ಅಪರಿಪೂರ್ಣವಾಗೈತಿ ಅಂತಂದ್ರೆ ಅದು ಭಾಗ 2 ಅಪರಿಪೂರ್ಣ ಭಾಗ. ಯಾಕಂತಂದ್ರೆ ಇದರಲ್ಲಿರ್ತಕ್ಕಂಥ ಬಿಟ್ಟು ಹೋಗಿರ್ತಕ್ಕಂಥ ವಿಷಯಗಳ ಬಗ್ಗೆ ನಿಮ್ಗೆ ಕಾನೂನು ಮಾಡೋಕ್ಕೆ ಅಧಿಕಾರನ ಆರ್ಟಿಕಲ್ 11 ಕೊಟ್ಟಿರ್ತೈತಿ. ಹೀಗಾಗಿ ಈ ಭಾಗವನ್ನು ಅಪರಿಪೂರ್ಣ ಭಾಗ ಅಂತೇಳಿ ಕರೀತಾರೆ. ಅಪರಿಪೂರ್ಣ ಭಾಗ. ಇದಕ್ಕೆ ಬಿಟ್ಟು ಹೋಗಿರ್ತಕ್ಕಂಥ ವಿಷಯಗಳ ಬಗ್ಗೆ ಕಾನೂನು ಮಾಡೋಕ್ಕಂತೇಳೇ ಅಧಿಕಾರ 11 ವಿಧಿ 11ಕ್ಕೆ ಅಧಿಕಾರವನ್ನು ಕೊಟ್ಟಾರೆ. ಈ ವಿಧಿ 11ನ್ನು ಬಳಸಿಕೊಂಡು ಭಾರತ ಸರ್ಕಾರ ಏನು ಮಾಡಿತು ಅಂತಂದ್ರೆ 1955ರಲ್ಲಿ ಭಾರತದ ಪೌರತ್ವ ಕಾಯ್ದೆ, ಇಂಡಿಯನ್ ಸಿಟಿಜನ್ಶಿಪ್ ಆ್ಯಕ್ಟ್, ಭಾರತದ ಪೌರತ್ವ ಕಾಯ್ದೆ 1955ನ್ನು ಜಾರಿಗೆ ತೊಗೊಂಬಂತು. ಈ ಜಾರಿಗೆ ತೊಗೊಂಬಂದು ಯಾವ ರೀತಿ ಪೌರತ್ವವನ್ನು ಪಡೆಯುವುದು, ಯಾವ ರೀತಿ ಪೌರತ್ವವನ್ನು ಕಳ್ಕೊಳ್ತಾರೆ ಅನ್ನೋದ್ರ ಬಗ್ಗೆ ಡೀಟೇಲ್ ಆಗಿ ಬರೀತಾರೆ. ಮತ್ತು ಅದರಲ್ಲಿ ಕಾಲಕ್ಕೆ ತಿದ್ದುಪಡಿಗಳನ್ನು ಆಗಿರ್ತವೆ. ಅದರ ಬಗ್ಗೆ ಚರ್ಚೆ ಮಾಡೋಣ ಮುಂದಿನ ವಿಡಿಯೋದಲ್ಲಿ. ಇವತ್ತಿನ ವಿಡಿಯೋದಲ್ಲಿ ಇದಷ್ಟೇ ಮಾಹಿತಿ. ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ನಮ್ಮ ವಿಡಿಯೋನ ಶೇರ್ ಮಾಡಿರಿ, ಆಮೇಲೆ ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಮಾಡಿರಿ ಅಂತ ಹೇಳ್ತಾ ಧನ್ಯವಾದಗಳು.